ಇಲ್ಲೆಲ್ಲ ಈ ಪಿಕ್ಚರ್ ಮಾಡಿ ಅಂತ ಅಪ್ಪು ಹೇಳಿದಂತೆ. ನೈಸ್ ಥಾಟ್, ಯಾಕಂದರೆ ಯಾರು ಅಷ್ಟು ಈಸಿಯಾಗಿ ಹೇಳಲ್ಲ. ಒಂದು ಒಳ್ಳೆ ಪಿಕ್ಚರ್ ಅಂದ ತಕ್ಷಣ ಒಪ್ಕೊಂಡು ಮಾಡಿಬಿಡ್ತಾರೆ. ಬಟ್ ಅಪ್ಪು ಬಾಯಲ್ಲಿ ಬಂದಿದ್ದು ಒಂದು ಒಂದು ಗಿಫ್ಟ್ ಅಂತ ಹೇಳ್ಬೋದು ಮಹೇಶ್ ಅವ್ರಿಗೆ. ಈಸ್ ಬಾಟ್ ದಿ ಸ್ಕ್ರಿಪ್ಟ್. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತೊನ್ನು ಅಂತಾರೆ, ಅಂದರೆ ವಿಟಿಲಿಗೋ ಅಂತ ಡಿಸೈನ್. ನನಗೂ ಗೊತ್ತು, ಯಾಕಂದ್ರೆ ನಮ್ಮ ಕಸಿನ್ಗೆ ಒಬ್ರಿಗೆ ಇತ್ತು ಇದು. ನಮ್ಮ ಅಪ್ಪಾಜಿ ಅವ್ರ ತಂಗಿ ಮಗ. ಸೊ ಅವ್ರು ನೋಡಿದ ತಕ್ಷಣ ಐ ವಾಸ್ ಏಬಲ್ ಟು ಕನೆಕ್ಟ್. ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ನಮಗೂ ನಮ್ಮ ಮನೇಲೂ ಒಬ್ರಿಗೆ ಆ ಥರ ಇತ್ತು. ನನಗೂ ಒಂದು ಮನ್ಸು ಟಚ್ ಆಯಿತು. ಕಾಜಲ್ ಅನ್ನೋರು ಹೀರೋಯಿನ್ ಮಾಡಿದ್ದಾರೆ. ನಮ್ಮ ಈ ಏನು ಒಂದು ತುಣುಕು ನೋಡಿದ ಒಂದು ಇದರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ತುಂಬ ಒಂದು 2-3 ಪಾಯಿಂಟ್ ನಂಗೆ ತುಂಬ ಇಷ್ಟ. ಅದು ನ್ಯಾಚುರಲ್ ಇದಾಗಿದೆ. ಯಾಕಂದರೆ ಸ್ಯಾಕ್ರಿಫೈಸ್ ಮಾಡೋದು ಎಲ್ಲರೂ ಮಾಡ್ತಾರೆ, ಬಟ್ ಯಾತಿಕ್ ಮಾಡ್ತಾರೆ. ಆಮೇಲೆ ಯಾತಿಕ್ ಅವರು ಸ್ವಲ್ಪ ಒಂದು ವಿಷಯಕ್ಕೆ ಅದು ಟೈಮ್ ಕೇಳಿದಾಗ ನನಗೂ ಒಂದ್ಸತಿ ಏನು ಇರ್ಬೋದು ಅಂತ ಒಂದು ಕುತೂಹಲ ಆಯಿತು. ಐ ಥಿಂಕ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಆ್ಯಂಡ್ ಐ ವಿಶ್ ಮಹೇಶ್ ಗೌಡ ಆಲ್ ದಿ ಬೆಸ್ಟ್, ಬಿಕಾಸ್ ಫಸ್ಟ್ ಟೈಮ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಆ್ಯಂಡ್ ನಿಮ್ಮೆಲ್ರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೈಂಟಿಫಿಕ್ ಆಗೂ ಸರಿ, ಎಮೋಷನಲ್ ಸೈಡಿಂದ ಸರಿ, ಫ್ಯಾಮಿಲಿ ಸೈಡಿಂದ ಎಲ್ರಿಗೂ ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ, ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಬಯಸ್ತೀನಿ. ನೀವೆಲ್ಲರೂ ನೋಡಿ, ಯಾಕಂದರೆ ಒಂದು ಒಳ್ಳೆ ಹೊಸ ಸ್ಕ್ರಿಪ್ಟ್ ಬಂದಾಗ ಎಲ್ಲ ನಮ್ಮ ಕನ್ನಡಿಗರು ನೋಡೋದು ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಸೊ ಜಸ್ಟ್ ವಾಚ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಮಹೇಶ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್.